ಹಲೋ ನಮಸ್ತೆ ವೀಕ್ಷಕರೇ. ಇದು ಉತ್ತರ ಕನ್ನಡ ಜಿಲ್ಲೆ ಹರಿಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಕಾಂಗ್ರೆಸ್ನ 5 ಗ್ಯಾರಂಟಿ, 1.5 ವರ್ಷದ ರಾಜ್ಯ ಸರ್ಕಾರ ಮತ್ತು ಮೊನ್ನೆ ಕೂಡ ನಡೆದಿರ್ತಕ್ಕಂಥ 3 ಕ್ಷೇತ್ರದ ಕರ್ನಾಟಕ ರಾಜ್ಯದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಚನ್ನಪಟ್ಟಣದಲ್ಲಿ ಗೆಲ್ಲೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಆ ಕ್ಷೇತ್ರ ಗೆದ್ದು ಬಿಗಿದಿದೆ. ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಈ ಬಾರಿ ಗೆದ್ದೇ ತೀರ್ತಾರೆ ಅಂತ ಅನ್ಕೊಂಡಿದ್ದ ಸಂದರ್ಭದಲ್ಲಿ ಯಸೀರ್ ಅಹಮದ್ ಖಾನ್ ಪಠಾಣ್ ಪೈಲ್ವಾನ್ ಅವರು ಗೆದ್ದಿದ್ದಾರೆ. ಮತ್ತೆ ಸೊಂಡೂರು ನಮ್ಮದೇ ಕ್ಷೇತ್ರ ಅನ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಕೂಡ ಕಡಿಮೆ ಲೀಡ್ನಿಂದ ಗೆದ್ದಿದೆ. ಮತ್ತು ವಯನಾಡ್ನಲ್ಲಿ ಉಪಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಗೆದ್ದಿದ್ದಾರೆ. ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಗೆಲುವಾಗಿದೆ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಸೋಲಾಗಿದೆ. ಇವೆಲ್ಲ ವಿಚಾರಗಳನ್ನು ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಕರ್ನಾಟಕ ರಾಜ್ಯದಲ್ಲಿ 1.5 ವರ್ಷದಿಂದ ನಡೆದ ಕಾಂಗ್ರೆಸ್ ಸರ್ಕಾರದ ವಿಷಯದ 5 ಗ್ಯಾರಂಟಿ ಜೊತೆಯಲ್ಲಿ ಗ್ರೌಂಡ್ ರಿಪೋರ್ಟಿಂಗ್ ಮತ್ತೆ ಇಂಟರ್ನಲ್ ಸಮೀಕ್ಷೆಯನ್ನು ನಡೆಸ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆ ಹರಿಯಾಣ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿ ಮತ್ತು ಈ ಕ್ಷೇತ್ರದ 9 ಟರ್ಮ್ನ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇರೋರು ಮತ್ತು ಮಾಜಿ ಸಚಿವರು ನಮ್ಮ ಜೊತೆ ಇದ್ದಾರೆ. RV ದೇಶಪಾಂಡೆ. ಇವರ ಹೆಸರು ಹೇಳಿದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಮೂಲೆಯಲ್ಲಿ ಅನ್ನೋದಕ್ಕಿಂತ ಭಾರತ ದೇಶದ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ RV ದೇಶಪಾಂಡೆ ಸರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ಚೆನ್ನಾಗಿದ್ದಾರೆ ಸರ್? ಆರೋಗ್ಯ ಹೇಗಿದೆ ಸರ್? ಚೆನ್ನಾಗಿದೆ ಆರೋಗ್ಯ. 45 ವರ್ಷದಿಂದ ಹರಿಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರಿ. 10 ಟರ್ಮ್ ಸ್ಪರ್ಧೆ ಮಾಡಿದ್ರೆ, 1 ಬಾರಿ ಪರಾಜಿತರಾದ್ರೆ 2004ರಿಂದ 8ರವರೆಗೆ ಮತ್ತು ಅಲ್ಲಿಂದ ಇಲ್ಲಿವರೆಗೆ ತಾವು ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರಿ. ಈ ಕಾಂಗ್ರೆಸ್ನ 5 ಗ್ಯಾರಂಟಿ ಮತ್ತೆ 1.5 ವರ್ಷದ ಸರ್ಕಾರ, ಈ ವಿಷಯದಲ್ಲಿ ನಮ್ಮ ನ್ಯೂಸ್ 43 ಇಂಡಿಯಾ ತಂಡ ಕ್ಷೇತ್ರದಲ್ಲಿ ಮತ್ತು ಮತದಾರ ಅಭಿಪ್ರಾಯ ಸಂಗ್ರಹಣೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಈ 5 ಗ್ಯಾರಂಟಿ ಮತ್ತು ಉಪಚುನಾವಣೆ ಗೆದ್ದಿರ್ತಕ್ಕಂಥ ವಿಷಯಗಳ ಬಗ್ಗೆ ಹೇಗೆ ಸರ್ ಈ ರಾಜಕಾರಣದಲ್ಲಿ 5 ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ? 3 ಕ್ಷೇತ್ರದಲ್ಲಿ ಗೆಲ್ಲೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. 3 ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ವಿಷಯ ಏನು ಸರ್? ನೋಡಿ, 3 ಕ್ಷೇತ್ರ ಗೆಲ್ಲಲಿಕ್ಕೆ ಸಿದ್ದರಾಮಯ್ಯ ನಾಯಕತ್ವದ ಸರ್ಕಾರ ಜನರ ಪರವಾಗಿ, ಜನರ ಹಿತದೃಷ್ಟಿಯಿಂದ, ಅದರಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ, ಯುವಕರಿಗೆ ಹಲವಾರು ಯೋಜನೆಗಳು ತಂದು ಅದರಲ್ಲಿ 5 ಗ್ಯಾರಂಟಿಗಳು ತಾವೇನಿಗೆ ಹೇಳಿದ್ರಿ. ಆ 5 ಗ್ಯಾರಂಟಿ ನಾವು ಅನುಷ್ಠಾನ ಮಾಡಿದಾಗ ಅದು ಯುವಕರಿಗೆ, ನಿರುದ್ಯೋಗ ಯುವಕರಿಗೆ ಸಹಾಯ ಇರ್ಬೋದು, ಮಹಿಳೆಯರಿಗೆ ಪ್ರತಿ ತಿಂಗಳ 2,000 ಕೊಡೋದು ಕಾರ್ಯಕ್ರಮ ಇರ್ಬೋದು, ಅನ್ನಭಾಗ್ಯ 5 ಕಿಲೋ ಇದ್ದಿದ್ದು 5 ಕಿಲೋ ಹೆಚ್ಚು ಮಾಡಿ 10 ಕಿಲೋ ಮಾಡಿದ್ದಿರ್ಬೋದು, ಬಸ್ ಪ್ರವಾಸ ಮಹಿಳೆಯರಿಗೆ ಉಚಿತವಾಗಿ ಮಾಡಿರ್ಬೋದು, ಶಕ್ತಿ ಯೋಜನೆ ಮತ್ತು ಶಕ್ತಿ ವಿದ್ಯುತ್ ಶಕ್ತಿ ಓದಿಗೆ ಯಾವ ತುಂಬಿಲ್ಲ. ಹಲವಾರು ಸಭೆಯಲ್ಲಿ ಹೋಗ್ತೇನೆ, ಒಂದು 100-200 ಜನ ಇದ್ರೆ ಕೇಳ್ತೇನೆ, ವಿದ್ಯುತ್ ಶಕ್ತಿ ಬಿಲ್ ತುಂಬ ಅವರು ಕೈ ಮೇಲು ಮಾಡಿ ಅಂತ. ಒಂದು ಕೈನೂ ಮೇಲ್ ಮಾಡಿ ಓದಿಗೆ 100% ನಮ್ಮಂಥವ್ರು ಕೆಲವು ಜನ ಬಿಟ್ಟರೆ, ಹೆಚ್ಚರ 1-2 ಹೆಚ್ಚರ 5% ಜನ ಬಿಟ್ಟರೆ 95% ಜನರಿಗೆ ಈ ಶಕ್ತಿ ಯೋಜನೆಯ ಲಾಭ. ಇದು ಒಂದು ಕಡೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರು ಒಂದು ಪಾರದರ್ಶಕ, ಜನಪರವಾಗಿ, ರೈತರ ಪರವಾಗಿ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ ಸರ್ಕಾರ ಕೊಡ್ತಾ ಇದ್ದಾರೆ. ಅದರಿಂದ ಇವತ್ತು 3 ಕ್ಷೇತ್ರಗಳು ಉಪಚುನಾವಣೆ ಆದವು, ಅವು ಗೆಲ್ಲಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ನಮ್ಮ ಮುಖಂಡರು ಮತ್ತು ನಮ್ಮ ಪಡೆ ಕಾರ್ಯಕರ್ತರು ನಿಷ್ಠೆಯಿಂದ ಎಲ್ಲ ಕಡೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಇದು ಸಹ ಮಹತ್ವದ ಕಾರಣ. ಮತ್ತು BJP ಪಕ್ಷ ಜನರಿಂದ ದೂರ ಹೋಗಿದೆ. ಅವ್ರ ಕಡೆ ಏನು ಹೇಳುವಂಥ ಕಾರ್ಯಕ್ರಮ ಇಲ್ಲ. ಅವರು ಆಡಳಿತದಾಗ, ಅವರ ಆಡಳಿತದಲ್ಲಿ
ಜನಪರವಾದ ಕೆಲಸ ಯಾವ ಪ್ರಮಾಣದಲ್ಲಿ ಆಗಬೇಕಾಗ್ತೋ ಆ ಪ್ರಮಾಣದಲ್ಲಿ ಆಗಿಲ್ಲ. ಬಿ ಜೆ ಪಿ ಅಂದರೆ ಭ್ರಷ್ಟಾಚಾರ ರಹಿತ ಸರ್ಕಾರಗಳು ಅಂತಿತ್ತು. ಬಿ ಜೆ ಪಿ ನಾಯಕರು ಕಾರ್ಯಕರ್ತರು ಪಾವಿತ್ರ್ಯತೆ ಬಗ್ಗೆ, ಭ್ರಷ್ಟಾಚಾರ ವಿರುದ್ಧ, ದೌರ್ಜನ್ಯ ವಿರುದ್ಧ ಮಾತಾಡ್ತಿದ್ರು. ಸರ್ಕಾರ ಬಂದಾಗ ಇದರಲ್ಲಿ ಯಾವುದೂ ಅವರಿಗೆ ಮಾಡಲಿಕ್ಕಾಗಿಲ್ಲ. ಎಲ್ಲ ಹಂತದಲ್ಲಿ ಅವರು ವಿಫಲ ಆದರು. ಹಾಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಸರಿ ಸರ್, 136 ಸ್ಥಾನ ಪಡೆದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, 66 ಸ್ಥಾನ ಪಡೆದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ, 19 ಸ್ಥಾನದಲ್ಲಿ ಇದ್ದಿರ್ತಕ್ಕಂಥ JDS ಪಕ್ಷ. ಅಂದರೆ ನೀವು ಹೇಳ್ತಾ ಇದ್ರಿ ಕಾಂಗ್ರೆಸ್ನ 5 ಗ್ಯಾರಂಟಿಯಿಂದ ನಾವು ಆಯ್ಕೆ ಆಗಿದ್ದೀವಿ. ಅಷ್ಟೇ ಅಲ್ಲ ಒಂದು ವಿಷಯ, 5 ಗ್ಯಾರಂಟಿಯಿಂದ ಈ ಉಪಚುನಾವಣೆಯಿಂದ ನಾವು 3 ಕ್ಷೇತ್ರದಿಂದ ನಾವು ಆಯ್ಕೆ ಆಗಿದ್ದಂತ ಹೇಳ್ತಾರೆ. ಈ 5 ಗ್ಯಾರಂಟಿ ಲೋಕಸಭೆಯಲ್ಲಿ ಯಾಕೆ ನಿಮ್ಮ ಕೈಯಿಂದ ಸರ್? ನೋಡ್ರಿ, ಈ ಕಡೆ ಲೋಕಸಭೆಯಲ್ಲಿ ಇಡೀ ದೇಶದಲ್ಲಿ ಒಂದು ವಾತಾವರಣ ಸೃಷ್ಟಿ ಆಯಿತು ಬಿಜೆಪಿಗಿಂತ ಮೋದಿಯವರ ಪರವಾಗಿ. ಅದರ ಪರಿಣಾಮ ಸಹ ಸ್ವಲ್ಪ ವಿಧಾನಸಭೆ ಚುನಾವಣೆ ಮಾಡಲಿಕ್ಕಾಗಿಲ್ಲ. ಯಾಕಂದ್ರೆ ನಾಯಕತ್ವ ಇಲ್ಲಿ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ರಾಹುಲ್ ಗಾಂಧಿ ನಾಯಕತ್ವದಲ್ಲಿ, ನಾವು ಖರ್ಗೆ ಸಾಹೇಬ್ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗಿದ್ವಿ. ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಕಾರಣದಿಂದ ಹೇಳಿದೆ, ಅದರಿಂದ ಸ್ವಲ್ಪ ಸಮಸ್ಯೆ ಆಯಿತು. ಸರಿ ಸರ್, ಹಾಗಾದ್ರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ, ನಿಮ್ಮದೇ ಲೋಕಸಭಾ ಕ್ಷೇತ್ರ ತಗೊಂಡ್ರೆ ಮಾರ್ಗ್ರೆಟ್ ಆಳ್ವಾ ಅವರು ಈ ಕ್ಷೇತ್ರದ ಸ್ಪರ್ಧೆ ಮಾಡಿ ಇದೇ ಅನಂತಕುಮಾರ್ ಹೆಗಡೆ ಅವರನ್ನು ಪರಾಜಿತವಾಗಿ ಮಾಡಿದ್ರು. ಅಲ್ಲಿಂದ ಮತ್ತೊಮ್ಮೆ ಬರಲಿ ಇದೇ ಮಾರ್ಗ್ರೆಟ್ ಆಳ್ವಾ ಅವರನ್ನು ಅನಂತಕುಮಾರ್ ಹೆಗಡೆ ಅವರು ಸೋಲಿಸಿದ್ರು. ಅಲ್ಲಿಂದ ಹಿಡಿದು ನಿಮ್ಮ ಪುತ್ರನು ಕೂಡ 14ರಲ್ಲಿ ಸ್ಪರ್ಧೆ ಮಾಡಿದರು. JDS 19ರಲ್ಲಿ ಮೈತ್ರಿ ದರ್ಶನದಲ್ಲಿ ಆನಂದ್ ಅಸ್ನೋಟಿಕರ್ ಅವರು ಸ್ಪರ್ಧೆ ಮಾಡಿದ್ರು. ಈಗ ಮೊನ್ನೆ ಕೂಡ ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಸ್ಪರ್ಧೆ ಮಾಡಿದರು. ಮಾಡೋದ್ರಿಂದ ಉತ್ತರ ಕನ್ನಡ ಕ್ಷೇತ್ರ ಭಾರತೀಯ ಜನತಾ ಪಕ್ಷಕ್ಕೆ ಭದ್ರಕೋಟೆ ಆಗಿರ್ತಕ್ಕಂಥ ಕ್ಷೇತ್ರ. ಹಿಂದಗಡೆ ನೋಡಕ್ ಹೋದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿರ್ತಕ್ಕಂಥ ಕ್ಷೇತ್ರ ಅನಂತಕುಮಾರ್ ಹೆಗಡೆ ಅವರಿಂದ, ಮತ್ತು ಈ ಕ್ಷೇತ್ರ ಯಾವುದೋ ಕಾರಣಕ್ಕಾಗಿ ಕಾಂಗ್ರೆಸ್ ಕೈಗೆ ಸಿಗ್ತಾ ಇಲ್ಲ. ಹಿರಿಯ ಮುತ್ಸದ್ದಿ ನಾಯಕರಾಗಿರ್ತಕ್ಕಂಥ ನೀವು ಚುನಾವಣಾ ರೀತಿಯಿಂದ ಮತ್ತು ಡೆವಲಪ್ಮೆಂಟ್ ರೀತಿಯಿಂದ ದೃಷ್ಟಿಕೋನ ನೋಡ್ಲಿಕ್ಕೆ ಹೋದರೆ ನೀವು ಅನೇಕರಿಗಿಂತ ಪಾತ್ರ ವಹಿಸೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥವ್ರು. ಆದ್ರೆ ಈ ಕ್ಷೇತ್ರ ಯಾಕೆ ನಿಮ್ಮ ಕೈಗೆ ಸಿಗ್ತಾ ಇಲ್ಲ? ನೋಡಿ, ಈಗ ಅಸೆಂಬ್ಲಿ ಚುನಾವಣೆ 6ರಲ್ಲಿ 4 ಕ್ಷೇತ್ರ ನಾವು ಗೆದ್ದಿದ್ದೇವೆ. 6ರಲ್ಲಿ 4 ಕ್ಷೇತ್ರ ಗೆದ್ದಿದ್ದೇವೆ. ಇಲ್ಲಿ ಏನಾಗಿದೆ ಅಂದರೆ, ಮುಖ್ಯವಾಗಿ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಇದಕ್ಕೆ ಬಿಜೆಪಿಯ ಸ್ಥಳೀಯ ನಾಯಕರು ಕಾರಣರಲ್ಲ. ಬಿಜೆಪಿಯ ಕಾರ್ಯಕ್ರಮವೂ ಇಲ್ಲಿ ಏನು ಮುಟ್ಟಿಲ್ಲ. ಆದರೆ ಸರಿಯೋ ತಪ್ಪು, ಮೋದಿ ಸಾಹೇಬ್ದು ವೈಭೀಕರಣ ಏನು ಮಾಡಿದ್ದಾರೆ ಅದರ ಪರಿಣಾಮ ಕೇವಲ ಕೆನರಾ ಲೋಕಸಭಾ ಕ್ಷೇತ್ರದ ಹಲವಾರು ಕ್ಷೇತ್ರ ಮೇಲೆ ಆಗಿದೆ. ಸರಿ, ಕೆನರಾ ಲೋಕಸಭಾ ಕ್ಷೇತ್ರಕ್ಕಿಂತ ಹಲವಾರು ಲೋಕಸಭಾ ಕ್ಷೇತ್ರದಲ್ಲಿ ಈ ಪರಿಣಾಮ ಬಿದ್ದಿದೆ ಅಂತ ತಪ್ಪಿರ್ತಾರೆ. ಆದರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಯಾಕೆ ಅವಕಾಶ ಸಿಗುತ್ತಾ ಇಲ್ಲ? ನನ್ನ ಒಂದು ನಿಗೂಢವಾದಂಥ ಪ್ರಶ್ನೆ ಸರ್ ಇದು. ಯಾಕಂದ್ರೆ ಸುಮಾರು ದಿವಸದ ಈ ಕ್ಷೇತ್ರವನ್ನು ಬೀಳ್ಬಿಟ್ಟಿದ್ದಾರೆ. ಕೆನರಾ ಲೋಕಸಭಾ ಕ್ಷೇತ್ರ ಆಗಿರಲಿ ಮತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆಗಿದೆ, ನಾನು ಸುಮಾರು ದಿವಸದ ಬೀಳ್ಬಿಟ್ಟಿದ್ದಾರೆ. ಬಿಟ್ಟರು ಕೂಡ ಇಲ್ಲಿ ಯಾಕೆ ಹಿಂದುತ್ವ ಬಿಟ್ಟರೆ ಜನಸಾಮಾನ್ಯವರಿಗೆ ಅವಕಾಶಕ್ಕಾಗಿ ಸಿಕ್ಕಿರ್ತಕ್ಕಂಥ ಸಂದರ್ಭ. ಈಗ ನಿಮ್ಮ ಪುತ್ರ ಸ್ಪರ್ಧೆ ಮಾಡಿದರು, ಅತಿರೋಟಿಗರ್ ಅವರು ನಿಂತರು, ಅಂಜಲಿ ನಿಂಬಾಳ್ಕರ್ ಅವರು ನಿಂತರು. ಅದಾಯ್ತು, ಎಲ್ಲ ಅಂಜಲಿ ನಿಂಬಾಳ್ಕರ್ ನಿಂತಿದ್ದು ನಿಜ, ನನ್ನ ಮಗ ನಿಂತಿದ್ದು ನಿಜ, ಎಲ್ಲ ಅದೆಲ್ಲ ಫ್ಯಾಕ್ಟ್ಸು. ಅದೇನು ಜನರಿಗೆಲ್ಲ ಗೊತ್ತಿದೆ. ಪುನಃ ಅದ್ರ ಬಗ್ಗೆ ಅವಲೋಕನೆ ಮಾಡೋದು ಅವಶ್ಯಕತೆ ಇಲ್ಲ, ಗೊತ್ತಲ್ಲ. ಇವತ್ತು ಒಂದು ಮಾತು ಹೇಳ್ತೇನೆ, ಒಂದು ಕಾಲದಲ್ಲಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಗೆಲ್ತಾ ಇದ್ದಾರೆ. 56, 57, 62, 67 ಇದ್ದಾರಿಲ್ಲ. ಹಾಗಾಗಿ ಇವತ್ತು ಇಲ್ಲೇ ಸಂಘಟನೆ ಅದೇ, ಒಳ್ಳೆ ಮುಖಂಡರಿದ್ದಾರೆ, ಒಳ್ಳೆ ಕಾರ್ಯಕರ್ತರು ಕಾಂಗ್ರೆಸ್ಸಲ್ಲಿ ಇದ್ದಾರೆ. ಈಗ ಒಂದೇ ಕ್ಷೇತ್ರಕ್ಕೆ ಸೋತಿಲ್ಲ. ಕನ್ನಡ ರಾಜ್ಯದಲ್ಲಿ 28 ಕ್ಷೇತ್ರ ಇವೆ. ಎಷ್ಟು ಕ್ಷೇತ್ರ ಬಂದಿದ್ದಾರೆ? 9 ಸ್ಥಾನ ಬಂದಿವೆ. ಅಸೆಂಬ್ಲಿಯಲ್ಲಿ ನಾವು 136 ಕ್ಷೇತ್ರ ಗೆದ್ದಿದ್ದೇವೆ. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು ಮತ ಹಾಕುವಾಗ ರಾಜ್ಯದ ಹೊಣೆಗಾರಿಕೆ ಯಾರು ಕೊಡಬೇಕಂತ ವಿಚಾರ ಮಾಡಿದ್ರು. ಅದೇ ಪ್ರಕಾರ ನಮ್ಮ
ನರೇಂದ್ರ ಮೋದಿ ಅವರ ಒಂದು ಏನಂತೀರಿ ನೀವು, ನರೇಂದ್ರ ಮೋದಿ ಅವರ ಪ್ರಭಾವ ಅನ್ರಿ ಅಥವಾ ಆ ಥರದ ವಾತಾವರಣ, ಒಂದು ಗಾಳಿ ಸೃಷ್ಟಿಯಾಗಿದೆ. ಹಾಗಾಗಿ ಪರಿಣಾಮಗಳು ಬಂತು. ಇನ್ನು ಕಾಂಗ್ರೆಸ್ಗೆ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಸಾಕಷ್ಟು ಶಕ್ತಿ ಇದೆ. ಇಲ್ಲಾಂದರೆ ವಿಧಾನಸಭಾ 4 ಚುನಾವಣೆ ಆಗ್ತಿದೆ, 4 ಸೀಟ್ ಆಗಿರ್ತೀವಿ ನಾವು. ಮೂಡ ಎಸ್ಟಿ ವಕ್ಫ್ ನೋಟಿಸ್ ಈ ವಿಷಯದಲ್ಲಿ ಯತ್ನಾಳ್ ಅವರು ಸತತವಾಗಿ ಬಿಜಾಪುರದಲ್ಲಿ ಕೂಡ ಅವರು ಧ್ವನಿ ಎತ್ತಾ ಇದ್ದಾರೆ. ಈಗ ಬೀದರ್ನಿಂದ ಪಾದಯಾತ್ರೆ ಕೂಡ ಮಾಡ್ತಾ ಇದ್ದಾರೆ. ಈ ವಿಷಯದಲ್ಲಿ ಇವೆಲ್ಲ ವಿಷಯವನ್ನು ಕೂಡ ನಾಳೆ ಅಧಿವೇಶನ, ಚಳಿಗಾಲ ಅಧಿವೇಶನ, ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ನಡೆಯುವಂತಹ ಅಧಿವೇಶನದಲ್ಲಿ ಮಂಡನೆ ಮಾಡಲಿದ್ದಾರೆ. ಈ ವಿಷಯಗಳ ಬಗ್ಗೆ ರೈತರಿಗೆ 2,000 ರೂಪಾಯಿ ಕೊಟ್ಟು 2 ಎಕರೆ ಹೊಲ ಕಿತ್ಕೊಳ್ತಾ ಇದ್ದಾರೆ ಅಂತೇಳಿ ಒಂದು ಮೆಸೇಜ್ ಅನ್ನು ಭಾರತೀಯ ಜನತಾ ಪಕ್ಷ ಕೊಡ್ತಾ ಇದ್ದಾರೆ. ಯಾವ ಜಮೀನು ಯಾರು ಕಿತ್ತುಕೊಂಡ್ರಿ ಎಲ್ಲ ಪಾಲಿಸುವಾಗಿ ಇವತ್ತು ನೋಡಿ 700 ಸ್ಟೇಟ್ಮೆಂಟ್ ಓದ್ತೆ ಪೇಪರ್ದಲ್ಲಿ ನಾನು ಯತ್ನಾಳ್ ಹೇಳಿದ್ದಾರೆ. ಏನು ಮಾಡೋದು ಮಾಡಬೇಡ್ರಿ, ಬರ್ರಿ ಚರ್ಚೆ ಮಾಡೋಣ ಅಂತ 700 ಹೇಳಿದ್ದಾರೆ ಪೇಪರ್ದಲ್ಲಿ, ಅದೇ ನೋಡಿ. ಹಾಗಾಗಿ ನೋಡಿ ಯತ್ನಾಳು ಅವರು BJP ಪಕ್ಷದ ನಾಯಕರು, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾವು ಅವ್ರಿಗೆ ಹೇಳಿಕ್ಕೆ ಆಗೋದಿಲ್ಲ, ಅಥವಾ ಕಾಂಗ್ರೆಸ್ಸಲ್ಲಿ ನಾವೇನು ಮಾಡಬೇಕಂತ ಅವ್ರು ನಮ್ಗೆ ಹೇಳೋದಿಲ್ಲ. ಹಾಗಾಗಿ ಇದು ಒಂದು ಸ್ಟಂಟು. ಇದನ್ನು ಏನು ದುಷ್ಪರಿಣಾಮಗಳು ಕಾಂಗ್ರೆಸ್ ಪಾರ್ಟಿ ಮೇಲೆ ಆಗಲಿ ಅಥವಾ ಸಿದ್ದರಾಮಯ್ಯ ನಾಯಕರ ಮೇಲೆ ಆಗಲಿ ಸಾಧ್ಯ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, 5 ವರ್ಷ ರಾಜ್ಯದ ಮುಖ್ಯಮಂತ್ರಿ ಆಗಿ ಇರ್ತಾರೆ. ಸರಿ ಸರ್, ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು 5 ವರ್ಷ ಕೂಡ ಹೋಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಅದರ ಸಂದರ್ಭದಲ್ಲಿ ಈ ವಕ್ಫ್ ನೋಟಿಸು ಮತ್ತೆ ಈ ಇದರ ಬಗ್ಗೆ ನಾವು ಕ್ಲಾರಿಫೈ ಅಂತ ಹೇಳಿದ್ವಿ. ಈ ಮೂಡ ಮತ್ತು ಎಸ್ಟಿ ಹಗರಣ, ಮೂಡ ಹಗರಣದ ಸೈಟ್ಗಳನ್ನು ನಮ್ಮ ಸರ್ಕಾರದಲ್ಲಿ ಆಗಿಲ್ಲ, ಬೇರೆ ಸರ್ಕಾರದಲ್ಲಿ ಆಗಿಲ್ಲ ಆದಂಥ ಸಂದರ್ಭದಲ್ಲಿ ಅಂತ ಅವ್ರು ಕೂಡ ಒಂದೊಂದು ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಒಂದು ವಿಷಯ ಸರ್, ಇದು ಬಿಜೆಪಿ ಸರ್ಕಾರದಲ್ಲಿ ಆಗಿದ್ದ ಸಂದರ್ಭದಲ್ಲಿ ಅಂತ ಕೇಳಿದೆ ನಾನು. ಅದರ ಜೊತೆಯಲ್ಲೂ ಕೂಡ ಈ ಎಸ್ಟಿ ಹಗರಣದ ಎಸ್ಟಿ ಅಮೌಂಟ್ ಅನ್ನು 87 ಕೋಟಿಯನ್ನು ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ಇದು ಸರಿನಾ ತಪ್ಪ ಸರ್? ಈ ರೀತಿ ಆ ಸಮುದಾಯಕ್ಕೆ 87 ಕೋಟಿ ಯಾರು ದುರುಪಯೋಗ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬಾರ್ದು ಅಂತ ನಾ ಹೇಳಿದ್ರು. 87 ರೂಪಾಯಿ ಸರ್ಕಾರದ ದುರುಪಯೋಗ ಆದರೂ ಕ್ರಮ ತಗೊಳ್ಬೇಕು. ಅದಕ್ಕೆ ಸಿದ್ದರಾಮಯ್ಯ ಜವಾಬ್ದಾರಲ್ಲ ಅಥವಾ ಸಿದ್ದರಾಮಯ್ಯ ಸರ್ಕಾರ ಜವಾಬ್ದಾರಿ ಇಲ್ಲ. ಯಾವ ಮಂತ್ರಿಗಳು ಆ ಸಮಯದಲ್ಲಿ ಇದ್ದರು ಅವರು ಪಾಪ ನಿಷ್ಪಾಪ ಇರ್ಬೋದು, ಇನ್ನೋಸೆಂಟ್ ಇರ್ಬೋದು, ಅವ್ರ ಪಾಪ ಅದರಲ್ಲಿ ಕೈನೂ ಇದ್ದಿಲ್ಲ. ಆದರೆ ಅವ್ರ ಇಲಾಖೆ ಜವಾಬ್ದಾರಿ ಅವ್ರ ಮೇಲೆ ಇತ್ತು. ಹಾಗಾಗಿ ಅವರು ರಾಜೀನಾಮೆ ಕೊಟ್ಟರಲ್ಲ, ರಾಜೀನಾಮೆ ಕೊಟ್ಟರಲ್ಲ. ಸರಿ ಸರ್, 2013ರಲ್ಲಿ ಇದ್ದಿರ್ತಕ್ಕಂಥ 13 ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ 2023ರಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿಂಗಾಗಿ ನೋಡ್ರಿಪ್ಪ, ಏನಾಗ್ತದೆ ರಾಜಕೀಯದಲ್ಲಿ ಸಮಯ ಹೋದಾಗ ಇಂಥ ಅಭಿಪ್ರಾಯ ಬರಲಿಕ್ಕೆ ಶುರು ಆಗ್ತವೆ. ಇದೇನು ಹೊಸದಾಗಿ ಅಲ್ಲ. ಹಾಗಾಗಿ ಸಿದ್ದರಾಮಯ್ಯ ನಾಯಕತ್ವ ಇವತ್ತು ನಾಡಿನ ಜನ ಒಪ್ಕೊಂಡಿದ್ದಾರೆ. ಪಕ್ಷಾತೀತವಾಗಿ ಕೆಲವು ಜನ ಬೇರೆ ಪಕ್ಷದವರು ಸಿದ್ದರಾಮಯ್ಯ ಮೇಯಿಸ್ತಾರೆ. ಯಾಕಂದರೆ ನಿಷ್ಕಲಂಕರಾದರೆ, ಬಡವರ ಪರವಾಗದೆ, ಹಿಂದುಳಿದ ಜನಾಂಗ ಆಗಲಿ, ಅಲ್ಪಸಂಖ್ಯಾತ ಆಗಲಿ, ರೈತರಾಗಲಿ, ಕಾರ್ಮಿಕರಾಗಲಿ, ಕೂಲಿಕಾರಾಗಲಿ, ಅವ್ರ ಪರವಾಗದಾರೆ, ಅವ್ರ ಪರವಾಗಿ ಕಾರ್ಯಕ್ರಮ ತರ್ತಾರೆ. ಆ ಕಾರ್ಯಕ್ರಮ ತಂದು ಅನುಷ್ಠಾನ ತಂದು ಅದರ ಉಪಯೋಗ ಜನಕ್ಕೆ ಮಾಡಿಕೊಟ್ಟಿದ್ದಾರೆ. ಇದು ಯಾರು ಮರಿಬಾರ್ದಲ್ಲ. ಸರಿ ಸರ್, ಈ ಭಾರತೀಯ ಜನತಾ ಪಕ್ಷದ ಕೆಲವೊಂದಿಷ್ಟು ಮುಖಂಡರು ಮತ್ತು ಸ್ಥಳೀಯ ನಾಯಕರು ಹೇಳ್ತಾರೆ, ಕಾಂಗ್ರೆಸ್ನ 5 ಗ್ಯಾರಂಟಿ ಬರೋದ್ರಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಈ ಅಭಿವೃದ್ಧಿಗೆ ಈ ಗ್ಯಾರಂಟಿನೇ ಅಡೆತಡೆ ಆಗ್ತಾ ಇದೆ ಅಂತ ಹೇಳ್ತಾರೆ. ನೋಡಿ, ಅಭಿವೃದ್ಧಿನ ಅಡೆತಡೆ ಆಗ್ತಾ ಇದೆ ಅಂತ ಹೇಳಿಲ್ಲ. ಆದ್ರೆ ಒಂದು ಮಾತದೆ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿದ ಆಗುದು. ಅಭಿವೃದ್ಧಿ ಆಗ್ತಾ ಇದೆ. ಅದು ಯಾವ ಪ್ರಮಾಣದಲ್ಲಿ 2013-18ನೇ ಸಮಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಯಿತು, ಆ ಪ್ರಮಾಣಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ, ನಾವು ಒಪ್ಕೊಳ್ತೀವಿ. ಅದಕ್ಕೆ ಹಣಕಾಸಿನ ಒಂದು ಕಾರಣ ಅದು ಸರಿನೇ. ಆದರೆ 5 ಗ್ಯಾರಂಟಿ ನಾವು ಕೊಟ್ವಿ. ಈಗ ಏನಾಗ್ತಾ ಇದೆ, ದೇಶದಲ್ಲಿ ಎಲ್ಲ ಸರ್ಕಾರಗಳು ಮಾಡ್ತಾ ಇದೆ, ಎಲ್ಲ ಪಕ್ಷಗಳು ಮಾಡ್ತಾ ಇದ್ದಾರಲ್ಲ. BJPನೂ ಇದೇ ಗ್ಯಾರಂಟಿ ಕೊಡ್ತಾ ಇದೆ ಅಲ್ಲ. ಈಗ ಚುನಾವಣೆ ಆಗ್ತಾ ಇದಾವಲ್ಲ, BJP ಯಾಕೆ ಕೊಡ್ತಾ ಇದೆ ಗ್ಯಾರಂಟಿಗಳು? ಇದರಿಂದ ಅಭಿವೃದ್ಧಿ ಮೇಲೆ ದುಷ್ಪರಿಣಾಮ ಆಗಿದೆ, ಇದರಿಂದ
ಸರಿಯಾಗಿಲ್ಲ ಅಂತ ಅಪವಾದ ಮಾಡ್ತಿದ್ರೆ ಕರ್ನಾಟಕ ಸರ್ಕಾರ ಮೇಲೆ ಸಿದ್ದರಾಮಯ್ಯ ಮೇಲೆ ಬಿಜೆಪಿ ಯಾಕೆ ಕೊಡ್ತಾ ಇದೆ ಈಗ ದೇಶದಲ್ಲಿ ಬೇರೆ ಬೇರೆ ಕಡೆ ಚುನಾವಣೆ ಆದಾಗ ಬಿಜೆಪಿ ತಮ್ಮ ಮ್ಯಾನಿಫೆಸ್ಟೋಲ್ಲಿ ಮೊದಲೇದು ಆಧಾರ ಹಾಕ್ತಾರಲ್ಲ ಸಿದ್ದರಾಮಯ್ಯ ಯೋಜನೆಗಳು ಹಾಕ್ತಾರೆ ಯಾಕೆ ಮಾಡ್ತಾ ಇದ್ದಾರೆ ಅವರು ಏನು ಕಾರಣ ಇಲ್ಲ ಹಾಗಾಗಿ ಅವ್ರಿಗೆ ಟಿಕೆಟ್ ಮಾಡೋ ಅಧಿಕಾರ ಇಲ್ಲ. ಸರಿ ಸರ್, ನಿಮ್ಮದೇ ಕ್ಷೇತ್ರದ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗ್ತಾ ಇದ್ದೇನೆ. ನಾನು ನಿನ್ನೆ ಕೂಡ ದಾಂಡೇಲಿ, ಇವತ್ತು ಕೂಡ ದಾಂಡೇಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿಯ ಭಾರತೀಯ ಜನತಾ ಪಕ್ಷದ ಮಂಡಲ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ದಾರೆ ಅಭಿವೃದ್ಧಿಗೆ ಪಾತ್ರ ಯಾವತ್ತೂ ನೋಡಿದ್ರೆ ಅರವಿಂದ್ ದೇಶಪಾಂಡೆ ಅವರು ಅಭಿವೃದ್ಧಿ ಹರಿಕಾರ ಅಂತಿದ್ರು. ಈ 1.5 ವರ್ಷದಲ್ಲಿ ದಾಂಡೇಲಿ, ಹಳ್ಯಾದಿಂದ ದಾಂಡೇಲಿ ಹೋಗುವಂಥ ರಸ್ತೆ ಕಚರಕ್ಕೆ ಈಗ ನಡೀತಾ ಇದೆ. ಮತ್ತು ಕಲಗಡಿಗೀಗ ಮುರುಕವಾರದಿಂದ ಮತ್ತು ಕಾವಲವಾರದಿಂದ ಹಳ್ಯಾರಿಗೆ ಬರ್ಬೇಕಂದ್ರೆ ಆ ರಸ್ತೆ ಸರಿಯಾಗಿಲ್ಲ. ಮತ್ತೆ ಈಗ ಧಾರವಾಡದಿಂದ ಬರ್ಬೇಕಾದ್ರೆ ರಸ್ತೆ ಸರಿಯಾಗಿಲ್ಲ. ಅದನ್ನ ಆ ರಸ್ತೆ ಅಭಿವೃದ್ಧಿ ಮಾಡಕ್ಕೆ ಹೇಳಿ ಅಂತ ಹೇಳ್ತಾರೆ. ನೋಡಿ, ಬಿಜೆಪಿ ಕಾರ್ಯಕರ್ತರ ಮುಖಂಡರು ಕೇಳಿ ನಾ ಕೆಲಸ ಮಾಡೋದಿಲ್ಲ, ಒಂದೇ ಆದ ಕೆಲಸ ಮಾಡೋ ಪದ್ಧತಿ ಅದೇ. ಇವರು 3 ಹೇಳಿದ್ರಲ್ಲ, 3 ರಸ್ತೆಗಳು ಮಂಜೂರು ಮಾಡಿದ್ದೇನೆ. 3 ರಸ್ತೆಗೆ ಟೆಂಡರ್ ಆಗಿಲ್ಲ. ಇವತ್ತು ಕೆಸೂರು ಹೋಗಿ ಅಡಿಗಲ್ ಹಾಕಿ ಬಂದೆ. ಯಾವ ರಸ್ತೆಗೆ? ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಅದೆಲ್ಲ, ಅಲ್ಲಿಂದ ಬೈಪಾಲ್ ತನಕ ಚನ್ನಬಸದಿಂದ, ಇಲ್ಲೇ ಅಂಬೇವಾಡಿದಿಂದ ನಮ್ಮ ನಾಗರಗಡೆ ರಸ್ತೆ ಹೋಗೋದೇ ಅಲ್ಲ, ನಮ್ಮ ವಾರ್ಡ್ ತನಕ ಅವು ಹಾಕಿದ್ದೇವೆ. ಗೊತ್ತಲ್ಲ? ಸೊ ನಿಮ್ಮ ದಾಂಡೇಲಿ ರೋಡ್ ಆಗ್ತದೆ, ಧಾರವಾಡ ರೋಡ್ ಆಗ್ತದೆ. ನಾನೇ ಚೀಫ್ ಇಂಜಿನಿಯರ್ ಕಡೆ ಮಾತಾಡಿ, ಮಿನಿಸ್ಟರ್ ಕಡೆ ಮಾತಾಡಿ, ಧಾರವಾಡ ಭಾಗದಲ್ಲಿ, ನಮ್ಮ ಏರಿಯಾ ಅಲ್ಲ, ಧಾರವಾಡ ತಾಲೂಕಾ, ಧಾರವಾಡ ಡಿಸ್ಟಿಕ್ ಏರಿಯಾದಲ್ಲಿ ಇದು ರಸ್ತೆನೂ ನಾವು ನಮ್ಮ ಜಾರಕಿಹೊಳಿ ಸಾಹೇಬರಿಗೆ ಹೇಳಿ ರಸ್ತೆ ಮಾಡಿ ಹಾಳಾಗಿದೆ ಅಂತ ಹೇಳಿ ಅದು ಮಂಜೂರು ಮಾಡಿದೆ. ನಮ್ಮ ಏರಿಯಾನು ಮಾಡ್ಕೊಂಡೆ, ಇದೆಲ್ಲ ಹಾಳಾಗಿದ್ದಲ್ಲಿ ಆ ರಸ್ತೆಗೂ ಹಣ ಬಿಡುಗಡೆ ಮಾಡಿಸಿ. ಸರಿ ಸರ್, ನನ್ನ ಕೊನೆ ಪ್ರಶ್ನೆ, ಈ ಪ್ರಶ್ನೆ ಕೇಳ್ತಾ ಇದ್ದೇನೆ. ಇಷ್ಟೆಲ್ಲ ಡೆವಲಪ್ಮೆಂಟ್ಗೆ ನೀವು ಪಾತ್ರ ವಹಿಸಿದ್ರು ಕೂಡ ಕಡಿಮೆ ಲೀಡ್ನಿಂದ ಯಾಕೆ ಆಗ್ತಾ ಇದೆ ಸರ್? ನೋಡಿ, ಈ ಚುನಾವಣೆ ಅಂದರೆ ಗೆದ್ದಿದೆ. ಚುನಾವಣೆ ಯಾವ ಧರ್ಮ ನಡೀತದೆ ಈಗ? ಹಣ ಬಲ, ಜಾತಿ ಬಲ, ಧರ್ಮ ಬಲ, ನಾಲ್ಕೂರು ಬಲ ನನ್ನ ಕಡೆ ಇಲ್ಲ, ಜಾತಿ ಬಲನೂ ಇಲ್ಲ, ಹಣನೇ ಯಾರನ್ನು ಕೊಡುವುದಿಲ್ಲ. 9 ಬಾರಿ ಯಾರು ಬಂದಿದೆ ಈ ಕ್ಷೇತ್ರದಲ್ಲಿ? 10 ಬಾರಿ ಸ್ಪರ್ಧೆ, 9 ಹೇಳಿದ್ರಿ, ಮತ್ತೆ ಪುನಃ ರಿಪೀಟ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಇಲ್ಲ. ಹೇಳಿ ಸರ್, ಯಾರು ಬಂದಾರೇನು? ನಾವೇ 9 ಬಾರಿ ಕರ್ನಾಟಕದ ವಿಧಾನಸಭೆ ಇತಿಹಾಸದಲ್ಲಿ ಯಾರು 9 ಬಾರಿ ಬಂದಿದ್ರೆ ದೇವಿ ತುಳಜಾಭವಾನಿ ಕೃಪೆಯಲ್ಲಿ ಜನರ ಆಶೀರ್ವಾದದಿಂದ ನಾ ಬಂದಿದ್ದೇನೆ, ನೀವು ಯಾರು ಬಂದಿಲ್ಲ. ಹಾಗಾಗಿ ನೀವು ಮೆಚ್ಚಬೇಕು. ನನ್ನ ಜಾತಿ ಇಲ್ಲ, ನನ್ನ ಧರ್ಮವೂ ಇಲ್ಲ, ಹಿಂದೂ ಅದೇನೆ, ಅಭಿಮಾನ. ಆದರೆ ಸಾರ್ವಜನಿಕ ಜೀವನದಲ್ಲಿ ಧರ್ಮ, ಜಾತಿ ಯಾವುದು ತಂದಿಲ್ಲ. ಇದೇ ಇದಕ್ಕೆ ಕಾರಣ. ಯಾರು ಬಂದರೂ ಸಹ ನನ್ನ ಕೈಯಿಂದ ಸಹಾಯ ಮಾಡೋದು ಸಹಾಯ ಮಾಡ್ತೇನೆ. ಕೆಲಸ ನ್ಯಾಯಬದ್ಧವಾಗಿದ್ದರೆ ಪ್ರಯತ್ನ ಮಾಡಿ ಸಹಾಯ ಮಾಡ್ತೀನಿ. ಇಲ್ಲೇ ಎಲ್ಲ ರಾಜಕೀಯ ಪಕ್ಷದ ಜನ ಬಂದು ಭೇಟಿ ಆಗ್ತಾರೆ, ಕೆಲಸ ಮಾಡ್ತಾರೆ. ಚುನಾವಣೆ ನಾನು ರಾಜಕಾರಣ ಸೀಮಿತ ಮಾಡ್ತೇನೆ. ಚುನಾವಣೆ ಆದ ನಂತರ ನಾನು ಯಾರು ಬಂದಾಗ ಅವ್ರ ಮುಖ ನೋಡೋದಿಲ್ಲ, ಅವ್ನು ಏನು ಕೆಲಸ ಅದೇ ಅದಕ್ಕೆ ಮೆರಿಟ್ ಇದ್ದರೆ ಅದಕ್ಕೆ ಸಹಾಯ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಮತ್ತು ಇನ್ ಸರ್ವೆ ಮುಖಾಂತರ ನಾವು ಕಾಂಗ್ರೆಸ್ನ 5 ಗ್ಯಾರಂಟಿ ವಿಷಯಗಳ ಬಗ್ಗೆ, 1.5 ವರ್ಷ ಸರ್ಕಾರ ವಿಷಯಗಳ ಬಗ್ಗೆ ಮತ್ತು 11 ವರ್ಷ ಸರ್ಕಾರ ವಿಷಯಗಳ ಬಗ್ಗೆ ಸಮೀಕ್ಷೆ ಮಾಡ್ತಾ ಇದ್ದೀವಿ. ಈ ಸಮೀಕ್ಷೆ ಮುಖಾಂತರ, ಈ ಸಂದರ್ಶನ ಮುಖಾಂತರ ನಿಮ್ಮ ವಿಧಾನಸಭಾ ಕ್ಷೇತ್ರ ಮತ ಬಾಂಧವರಿಗೆ ಮತ್ತು ಕರ್ನಾಟಕದ ವಿಧಾನಸಭಾ ಕ್ಷೇತ್ರ ಮತ ಬಾಂಧವರಿಗೆ ಕೊನೆಯದಾಗಿ ಒಂದು ಈ ಗ್ಯಾರಂಟಿ ವಿಷಯದಲ್ಲಿ ಮೆಸೇಜ್ ಕೊಡೋದ್ರೆ ಈ ಮೆಸೇಜ್ ಕೊಡೋಕೆ ಇಷ್ಟಪಡ್ತಾರೆ. ನೋಡಿ, ಒಂದು ವಿಚಾರ ಮಾಡಿರಿ. ಈ ಗ್ಯಾರಂಟಿಗಳು ತಂದಿದ್ದೇವೆ, ಮುಖ್ಯವಾಗಿ ಮಹಿಳೆಯವರಿಗೆ ಕೇಂದ್ರೀಕೃತ ಮಾಡಿದ್ದೇವೆ. ಯಾಕಂದರೆ ಇದರಿಂದ ಮಹಿಳೆಯವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕವಾಗಿ ಸಂಪನ್ನಾಗಿದೆ ಅಂತ ಹೇಳುವುದಿಲ್ಲ, ಆದರೆ ಮಹಿಳೆಯರಿಗೂ ಸಹ ಒಂದು ಗೌರವ ಅವ್ರ ಮನೆಯಲ್ಲಿ, ಸಮಾಜದಲ್ಲಿ ಬಂದಿದೆ. ಅವ್ರಿಗೂ ಒಂದು ಆರ್ಥಿಕ ಶಕ್ತಿ ಬಂದಿದೆ ಮನೆಯಲ್ಲಿ ಏನಾದ್ರು ನಡೆಸಬೇಕಾದ್ರೆ, ಮತ್ತು ಅವ್ರ ವ್ಯಾವಹಾರಿಕ ಜ್ಞಾನವೂ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ 5 ಗ್ಯಾರಂಟಿಗಳು ಇದರಿಂದ ಬಡತನೂ ರಾಜ್ಯದಲ್ಲಿ ದೂರ ಆಗ್ತಾ ಇದೆ. ಬಡವ್ರಿಗ, ಮುಖ್ಯವಾಗಿ ಮಹಿಳೆಯವ್ರಿಗ, ಯುವಕರಿಗೂ ಇದರಿಂದ ಸಹಾಯ ಆಗಿದೆ. ಸರಿ ಸರ್, ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ನಿಮ್ಮ ವಿಶ್ರಾಂತಿ ಸಮಯದಲ್ಲಿ ಕೂಡ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ನಮಸ್ತೆ. ನಮಸ್ಕಾರ, ದೇವರು ಒಳ್ಳೇದು ಮಾಡಿ.